ಪ್ರೀತೋಕ್ಷಕರೇ, 2026ರಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸು ಏನೇನಾಗಿದೆ, ಯಾವ ಯಾವ ಕ್ರೈಟೀರಿಯಾ ಇದೆ, ಯಾವ ರೀತಿಯಲ್ಲಿ ಈ ಒಂದು ವಾಚ್ ಅವರ್ಸ್ನ ಮುಗಿಸ್ಕೋಬಹುದು, ಮಾನಿಟೈಸೇಷನ್ ಬೇಗ ಮಾಡ್ಕೋಬಹುದು, ಅದಕ್ಕೆ ಈಗ ಏನಾದರೂ ಹೊಸ ಅಪ್ಡೇಟ್ಗಳು ಬಂದಿದೆಯಾ, ಅದು ಹೇಗೆ ಸಾಧ್ಯ ಆಗ್ತಾ ಇದೆ, ಎಲ್ಲ ವಿಚಾರನ ನಾನು ಈ ವಿಡಿಯೋದಲ್ಲಿ ನಿಮ್ಗಾಗಿ ಹೇಳಕ್ ಹೋಗ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಯೂಟ್ಯೂಬರ್ ಯಾರಿದ್ದಾರೋ ಅವ್ರಿಗೆ ಕಂಪ್ಲೀಟ್ ವಿಚಾರವನ್ನ ಈ ಚಾನಲ್ಗಳಲ್ಲಿ ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಅಪ್ಡೇಟು ಕೂಡ ಈ ಚಾನಲ್ ನಲ್ಲಿ ಇರುತ್ತೆ. ಅದಕ್ಕಾಗಿ ನೀವು ಇನ್ನೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರೆ ಈಗಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನ್ ಮಾಡ್ತಕ್ಕಂಥ ಎಲ್ಲ ಅಪ್ಡೇಟ್ಗಳು ನೋಟಿಫಿಕೇಶನ್ ಮೂಲಕ ನಿಮಗ್ ಬಂದು ತಲುಪ್ತವೆ. ಯಾವತ್ತೂ ಯೂಟ್ಯೂಬರ್ಗಳು ಸದಾ ಅಪ್ಡೇಟ್ ಇರಬೇಕು. ಬನ್ನಿ ಹಾಗಾದ್ರೆ ಲೈವ್ ಆಗಿ ಹೇಗೆ ಕ್ರೈಟೀರಿಯಾ ಇರುತ್ತೆ ಮತ್ತೆ ಮಾನಿಟೈಸೇಷನ್ ಹೇಗೆ ಮುಗಿಸ್ಬೇಕು, ಇತ್ತೀಚೆಗೆ ಹೊಸ ಅಪ್ಡೇಟ್ ಒಂದು ಬಂದು ಮಾನಿಟೈಸೇಷನ್ ಬೇಗ ಮುಗಿಸ್ಕೊಳಕ್ ಆಗುತ್ತಾ, ವಾಚ್ ಅವರ್ಸ್ ಬೇಗ ಮುಗೀತಾ ಅಂತಕ್ಕಂಥದ್ದನ್ನ ಲೈವ್ ಆಗಿ ನೋಡ್ತಾ ಹೋಗೋಣ. ಪ್ರೀತೋಕ್ಷಕರೇ, ನಿಮ್ಮ ಮೊಬೈಲ್ ಅಲ್ಲಿ YT ಸ್ಟುಡಿಯೋಗೆ ಹೋಗಿ. YT ಸ್ಟುಡಿಯೋದ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ಲೇ ಸ್ಟೋರ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿ YT ಸ್ಟುಡಿಯೋ ಅಂತ ಹೇಳಿ. ಹೀಗೆ YT ಸ್ಟುಡಿಯೋ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಆಲ್ರೆಡಿ ನಾನು ಡೌನ್ಲೋಡ್ ಮಾಡೋದ್ರಿಂದ ಇನ್ಸ್ಟಾಲ್ಡ್ ಅಂತ ಬರ್ತಾ ಇದೆಯಲ್ಲ, ಈ ಒಂದು ರೆಡ್ ಮಾರ್ಕ್ ಯೂಟ್ಯೂಬ್ದು ಇದೇ YT ಸ್ಟುಡಿಯೋ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಅದನ್ನ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ತೆರ್ಕೊಳ್ಳುತ್ತೆ. ಅಂದ್ರೆ ಇದನ್ನ ಡಾಸ್ ಬೋರ್ಡ್ ಅಂತ ಕರಿತೀವಿ. ಇಲ್ಲಿ ನೀವು ಡೀಟೇಲ್ಸ್ ನ ನೋಡ್ಬೋದು. ಅದ್ರ ಜೊತೆ ಮಾನಿಟೈಸೇಷನ್ ರೂಲ್ಗಳು ಕೂಡ ನೀವಿಲ್ಲಿ ನೋಡ್ಬೋದು. ಈಗ ನೀವು ಮಾನಿಟೈಸೇಷನ್ಗೆ ಏನು ಕ್ರೈಟೀರಿಯಾ ಇದೆ ಅಂತಕ್ಕಂಥದ್ದು ನೋಡ್ಬೇಕಾದ್ರೆ ಕೆಳಗಡೆ ಬನ್ನಿ. ಡಾಸ್ ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸು, ಕಮ್ಯುನಿಟಿ ಮತ್ತೆ ಅರ್ನ್ ಅಂತಿದೆಯಲ್ಲ, ಅರ್ನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಬಿಕಮ್ ಎ ಯೂಟ್ಯೂಬ್ ಪಾರ್ಟ್ನರ್ ಅಂತ ಇದೆ. ಇಲ್ಲಿ ಹಾಗೆ ಕೆಳಗಡೆ ಬಂದ್ರೆ ಇಲ್ಲಿ ಎಲಿಜಿಬಿಲಿಟಿ ಅಂತ ಇದೆ ನೋಡಿ. ಇದು ಮೊದಲನೇ ಎಲಿಜಿಬಿಲಿಟಿ ಆಗಿದೆ. ಮೆಂಬರ್ಶಿಪ್ಗೆ, ಸೂಪರ್ ಥ್ಯಾಂಕ್ಸ್ಗೆ ಮತ್ತು ಶಾಪಿಂಗ್ಗೆ ಮೊದಲನೇ ಎಲಿಜಿಬಿಲಿಟಿ ಆಗಿದೆ. ಇದಕ್ಕೆ ನೀವು ಏನೇನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ 500 ಸಬ್ಸ್ಕ್ರೈಬರ್ಸ್ ಇರಬೇಕು. ಈಗ ಆಲ್ರೆಡಿ ನನ್ನ ಚಾನಲ್ ನಲ್ಲಿ 200 ಆಗಿರೋದ್ರಿಂದ ಆಲ್ರೆಡಿ ಅರ್ಧಕ್ಕೆ ಬರ್ತಾ ಇದೆ. ಇನ್ನು ಅದರ ಜೊತೆಗೆ 90 ಡೇಸ್ ಅಲ್ಲಿ 3 ವಿಡಿಯೋ ಅಪ್ಲೋಡ್ ಆಗಿರಬೇಕು. ಅದು ಆಗಿರೋದ್ರಿಂದ ಇದು ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಇನ್ನು ಸ್ವಲ್ಪ ಕೆಳಗಡೆ ಬಂದ್ರೆ ಮತ್ತೆ ಹೇಳ್ತಾರೆ ಅಂಡ್ ಒನ್ ಆಫ್ ದ ಫಾಲೋಯಿಂಗ್ ಅಂತ ಹೇಳ್ತಾರೆ. ಇದನ್ನು ಕೂಡ ನೀವು ಕಂಪ್ಲೀಟ್ ಮಾಡಬೇಕು. ಹೇಗೆ ಇದರಲ್ಲಿ ಹೇಳ್ತಾರೆ, ನೀವು 3000 ಪಬ್ಲಿಕ್ ವಾಚ್ ಅವರ್ಸ್ ಆಗಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ವಾಚ್ ಅವರ್ಸ್ 4000 ಅಲ್ಲ, ಈ ಒಂದು ಬೇಸಿಕ್ ಮಾನಿಟೈಸೇಷನ್ ಮಾಡಲು 3000 ವಾಚ್ ಅವರ್ಸ್ ಆಗಿರಬೇಕು. ಅದು ಫುಲ್ ಲೆಂತ್ ವಿಡಿಯೋಗಳಲ್ಲಿ. ಅಥವಾ ನೀವೇನಾದ್ರೂ ಶಾರ್ಟ್ಸ್ ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತೀರಿ ಅಂತ ಹೇಳಿದ್ರೆ 90 ಡೇಸ್ ಅಲ್ಲಿ 3 ಮಿಲಿಯನ್ ವಾಚ್ ಅವರ್ಸ್ ಆಗಿರಬೇಕು. ಅದು 90 ಡೇಸ್ ಅಲ್ಲಿ ಅಂದ್ರೆ 3 ತಿಂಗಳಲ್ಲಿ 3 ಮಿಲಿಯನ್ ವಾಚ್ ಅವರ್ಸ್, ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಆದ್ರೆ ಫುಲ್ ವಿಡಿಯೋ ಮಾಡಿ ಆ ಒಂದು ವಾಚ್ ಅವರ್ಸ್ ನ ನೀವು ಕಂಪ್ಲೀಟ್ ಮಾಡ್ತೀನಿ ಅಂದ್ರೆ ಅದು 3 ತಿಂಗಳಲ್ಲ, ಅದು 1 ವರ್ಷ. ಅಂದ್ರೆ 365 ದಿನಗಳ ಒಳಗಡೆ 3000 ಒಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಇದು ಬೇಸಿಕ್ ಮಾನಿಟೈಸೇಷನ್ ಗೆ ಇರ್ತಕ್ಕಂಥ ಕ್ರೈಟೀರಿಯಾ ಆಗುತ್ತೆ. ಇದನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಸೂಪರ್ ಥ್ಯಾಂಕ್ಸ್ ಬರುತ್ತೆ, ಶಾಪಿಂಗ್ ಬರುತ್ತೆ ಮತ್ತೆ ಮೆಂಬರ್ಶಿಪ್ ಬರುತ್ತೆ. ಈ ಮೂರಿಂದನೂ ಕೂಡ ನೀವು ಹಣ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮೆಂಬರ್ಶಿಪ್ ಇಂದ ಜನ ಒಂದಷ್ಟು ಮೆಂಬರ್ಗೆ ಅಂತ ಹಣವನ್ನು ಕೊಡ್ತಾರೆ. ಇನ್ನು ಸೂಪರ್ ಥ್ಯಾಂಕ್ಸ್ ಅನ್ನ ಮಾಡೋದ್ರಿಂದ ಒಂದಷ್ಟು ಕೊಡ್ತಾರೆ. ಇನ್ನು ಶಾಪಿಂಗು ಆಟೋಮೆಟಿಕ್ ಆಗಿ ನಿಮ್ಗೆ ಆಡ್ ಆಗೋದ್ರಿಂದ ಅಲ್ಲೂ ಕೂಡ ಯಾರು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಂದಷ್ಟು ಕಮಿಷನ್ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಇದು ಬೇಸಿಕ್ ಕ್ರೈಟೀರಿಯಾ ಆದ್ರಿಂದ ಇದನ್ನ ನೀವು ಮುಗಿಸಿದ್ರು ಕೂಡ ಮಾನಿಟೈಸೇಷನ್, ಫಸ್ಟ್ ಮಾನಿಟೈಸೇಷನ್ ಮುಗಿಸ್ಕೋಬಹುದು. ಆ ನಂತರದಲ್ಲಿ ಮುಂದಕ್ಕೆ ಹೇಳ್ತಾರೆ ಕಂಟಿನ್ಯೂ ಟು ಗ್ರೋ ಅಂತ ಹೇಳ್ತಾರೆ. ವಾಚ್ ಪೇಜ್ ಆಡ್ಸ್ ಇಂದ ನಿಮ್ಗೆ ಏನಾದ್ರೂ ಹಣ ಬರ್ಬೇಕಾ, ಅಥವಾ ಶಾರ್ಟ್ ಫೀಡ್ ಆಡ್ಸ್ ಇಂದ ನಿಮ್ಗೆ ಏನಾದ್ರು ಹಣ ಬರ್ಬೇಕು ಅಂತ ಹೇಳಿದ್ರೆ ನೀವು ಮತ್ತೊಂದು ಕ್ರೈಟೀರಿಯಾವನ್ನ ಮುಗಿಸ್ಬೇಕು. ನಾನು ಹೇಳ್ತೀನಿ, ನಿಮ್ಗೆ ಬಹುತೇಕವಾಗಿ ಹಣ ಬರ್ಬೇಕು ಅಂತ ಹೇಳಿದ್ರೆ ಇದು ಬಹಳ ಮುಖ್ಯ ಆಗುತ್ತೆ. ಇದನ್ನ ನೀವು ಕಂಪ್ಲೀಟ್ ಮಾಡ್ಲೇಬೇಕಾಗತ್ತೆ. ಅದರಲ್ಲಿ ಜನ ನಿಮ್ಗೆ ಒಪ್ಪಿಗೆ ಆಗಿ ಕೊಡ್ಬೋದು ಅಥವಾ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಹಣ ಸಿಗ್ಬೋದು. ಆದ್ರೆ ಇದರಲ್ಲಿ ನೀವು ವಿಡಿಯೋ ಏನಾದ್ರೂ ವೈರಲ್ ಆಗ್ತಾ ಇದ್ರೆ ನಿಮ್ಗೆ ಇದರಲ್ಲಿ ಹಣ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಸೆಯಿಂದಾಗಿ ಇದನ್ನ ಕಂಪ್ಲೀಟ್ ಮಾಡಿ. ಹಾಗಾದ್ರೆ ಇದನ್ನ ಕ್ರೈಟೀರಿಯಾವಾಗಿ ನೋಡೋದಾದ್ರೆ ಅವ್ರು ಹೇಳ್ತಾರೆ, ಮೊದಲನೇದಾಗಿ 1000 ಸಬ್ಸ್ಕ್ರೈಬರ್ಸ್ ಇರಬೇಕು.
ಈಗ ಒಂದು 200 ಸಬ್ಸ್ಕ್ರೈಬರ್ಸ್ ಮುಗ್ದಿರೋದ್ರಿಂದ ಇಲ್ಲಿ ಒಂದು ಬ್ಲೂ ಮಾರ್ಕ್ ಮೂವ್ ಆಗ್ತಾ ಇದೆ ಅಂತಕ್ಕಂಥದ್ದು. ಅದಷ್ಟಲ್ದೇನೆ ಇನ್ನೂ ಕೂಡ ಕೆಲವು ವಿಚಾರಗಳನ್ನ ನೀವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಏನು? ಮತ್ತೊಂದು ಹೇಳ್ತಾರೆ 4000 ವಾಚ್ ಅವರ್ಸ್ ಅನ್ನ ನೀವು ಮುಗಿಸ್ಬೇಕು. ಇದು ನಮ್ಗೆ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ 1000 ಸಬ್ಸ್ಕ್ರೈಬರ್ಸು, 4000 ವಾಚ್ ಅವರ್ಸ್ ಇದನ್ನ ನೀವು ಮುಗಿಸ್ಬೇಕು. ಈ 4000 ವಾಚ್ ಅವರ್ಸ್ ನ ಎಷ್ಟು ದಿನದಲ್ಲಿ ಮುಗಿಸ್ಬೇಕು? 365 ದಿನಗಳ ಒಳಗಡೆಯಾಗಿ ನೀವು ಮುಗಿಸ್ಬೇಕು. ಈಗ 365 ದಿನ ಆಗ್ಬಿಟ್ರೆ ಮತ್ತೆ ಕೌಂಟ್ ಆಗಲ್ವಾ ಅಂತಕ್ಕಂಥ ಡೌಟ್ಸ್ ಇರುತ್ತೆ. ಏನಿಲ್ಲ, ಕೌಂಟ್ ಆಗುತ್ತೆ. ಅಂದ್ರೆ ನಿಮ್ಮ ಒಂದು 365 ದಿನದಲ್ಲಿ 4000, ಅದು ಮೊದಲನೇ ವಿಡಿಯೋದಿಂದ 365 ದಿನ ಆಗ್ಬೋದು, ಮೂರನೇ ವಿಡಿಯೋಯಿಂದ 365 ದಿನ ಆಗ್ಬೋದು. ಅಂದ್ರೆ 365 ದಿನಕ್ಕೆ ಎಷ್ಟು ವಿಡಿಯೋಗಳು ಕನ್ಸಿಡರ್ ಆಗ್ತಾವೋ, ಎಷ್ಟು ವಾಚ್ ಅವರ್ಸ್ ಕನ್ಸಿಡರ್ ಆಗುತ್ತೋ ಅದನ್ನ ಮಾತ್ರ ತಗೊಳ್ತಾರೆ. ಅದು ನೆಕ್ಸ್ಟ್ ಇಯರ್ ಹೋದ್ರೂ ಹೋಗ್ಲಿ, ಅಥವಾ ಪ್ರೀವಿಯಸ್ ಇಯರ್ ಆದ್ರೂ ಆಗ್ಲಿ, ಅಥವಾ ಯಾವುದೇ ಇಯರ್ ಆದ್ರೂ ಕೂಡ 365 ದಿನದ ಒಳಗಡೆ ಈ 4000 ವಾಚ್ ಅವರ್ಸ್ ಮುಗಿಸಿದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚೇನು ಗೊಂದಲ ಬೇಡ. ಅಯ್ಯೋ ಕಳ್ದೋಗ್ಬಿಡುತ್ತೇನಾ ವಾಚ್ ಅವರ್ಸ್ ಗಳೆಲ್ಲ ಅಂತಕ್ಕಂಥ ಒಂದು ಭಯನೂ ಕೂಡ ಬೇಡ. 365 ದಿನದಲ್ಲಿ ಏನಾದ್ರೂ ನಿಮ್ಗೆ ಅದು 3 ತಿಂಗಳಲ್ಲೇ ಬರ್ಲಿ, 4 ತಿಂಗಳಲ್ಲೇ ಬರ್ಲಿ, 1 ವರ್ಷದಲ್ಲೇ ಬರ್ಲಿ, 4000 ಇದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಏನೋ ವರಿ ಬೇಡ. ಇನ್ನು ನೀವೇನಾದ್ರೂ ಶಾರ್ಟ್ ಫೀಡ್ ಆಡ್ಸ್ ಅಲ್ಲಿ ಏನಾದ್ರೂ ಮಾನಿಟೈಸೇಷನ್ ಮುಗಿಸ್ತೀನಿ ಅಂದ್ರೆ ಇಲ್ಲಿ 10 ಮಿಲಿಯನ್ ನ ನೀವು ಮುಗಿಸ್ಬೇಕಾಗತ್ತೆ. ಅಂದ್ರೆ ವಾಚ್ ಅವರ್ಸ್ ನ 10 ಮಿಲಿಯನ್ಸ್ ನ ಮುಗಿಸ್ಬೇಕಾಗತ್ತೆ. ಅದು 90 ಡೇಸ್ ಒಳಗಡೆ. ಹೀಗೆ ನೀವು ಮೊದಲನೇ ಮಾನಿಟೈಸೇಷನ್ ಮತ್ತು ಎರಡನೇ ಮಾನಿಟೈಸೇಷನ್ ನ ಮುಗಿಸ್ಕೋಬಹುದು, ನಿಮ್ಗೆ ದುಡ್ಡು ಬರಬೇಕು ಅಂತ ಹೇಳಿದ್ರೆ. ಅದ್ರ ಜೊತೆನಲ್ಲಿ ಇತ್ತೀಚೆಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದಕ್ಕಾಗಿ ನಾನು ಮತ್ತೊಂದು ವಿಡಿಯೋನ ಮಾಡಿದ್ದೀನಿ. ಅದನ್ನ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಜೊತೆಗೆ ಎಂಡ್ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಆ ಅಪ್ಡೇಟ್ ಏನಂತ ಹೇಳಿದ್ರೆ, ನೀವು ಡೈರೆಕ್ಟ್ ಆಗಿ ನಿಮ್ಮ ಪೋಸ್ಟ್ ಅನ್ನ ಮಾಡ್ಬೋದು. ಆ ಪೋಸ್ಟ್ ಮಾಡೋದು ಮ್ಯೂಸಿಕ್ ಇನ್ನ ನೀವೇನಾದ್ರು ಆಡ್ ಮಾಡ್ಕೊಂಡ್ರೆ ಅದು ಶಾರ್ಟ್ ಫೀಡ್ ಆಡ್ ಅಲ್ಲಿ ಹೋಗಿ ಕುಳಿತಿರುತ್ತೆ. ಶಾರ್ಟ್ ಫೀಡ್ ಆಡ್ ಅಲ್ಲಿ ಏನು ನಿಮ್ಗೆ ವ್ಯೂಸ್ ಬರುತ್ತೋ ಅದನ್ನ ನೀವು ಕೌಂಟ್ ಮಾಡಿ ವಾಚ್ ಅವರ್ಸ್ಗೆ ತೆಗೆದುಕೊಳ್ಬಹುದು ಅಂತ ಇದ್ರೆ, ಸ್ವಲ್ಪ ದಿನದ ಹಿಂದೆ ಹಾಗೆ ಮಾಡ್ಕೊಂಡ್ರಂತೆ ಅದು ತುಂಬಾ ಹೆಚ್ಚು ಶಾರ್ಟ್ ಫೀಡ್ ಅಲ್ಲಿ ವಾಚ್ ಅವರ್ಸ್ ನ ಕೊಡೋದ್ರಿಂದ ಬೇಗ ಬೇಗ ಮಾನಿಟೈಸೇಷನ್ ಆಗ್ತಿತ್ತಂತೆ. ಆ ದಿವಸದಿಂದಾಗಿ ಈ ಹೊಸ ಅಪ್ಡೇಟ್ ಅಲ್ಲಿ ಅವ್ರು ಹೇಳಿದ್ದಾರೆ, ನೀವೇನು ಪೋಸ್ಟ್ ಮಾಡ್ತಿರೋ ಒಂದು ಫೋಟೋನೋ ಅಥವಾ ಏನೋ ಒಂದು ಪೋಸ್ಟ್ ಮಾಡ್ತಿರೋ ಅದು ಪೋಸ್ಟ್ಗೆ ಹೋಗುತ್ತೆ. ಅಂದ್ರೆ ನಿಮ್ಮ ಚಾನಲ್ ಪೋಸ್ಟ್ ಅಲ್ಲಿ ಕುಳಿತಿರುತ್ತೆ, ಅದು ಕೂಡ ವ್ಯೂಸ್ ಬರುತ್ತೆ. ಜೊತೆಗೆ ನೀವು ಆ ಒಂದು ಮ್ಯೂಸಿಕ್ ನ ಆಡ್ ಮಾಡೋದ್ರಿಂದ ಅಲ್ಲಿ ವಾಚ್ ಅವರ್ಸ್ ಕೂಡ ಬರುತ್ತೆ. ಆದ್ರೆ ಯೂಟ್ಯೂಬ್ ಹೇಳ್ತಾ ಇದೆ, ಅಲ್ಲಿ ಬಂದಂತ ವ್ಯೂಸ್ ಆಗ್ಬೋದು, ಅಲ್ಲಿ ಬಂದಂತ ವಾಚ್ ಅವರ್ಸ್ ಆಗ್ಬೋದು, ಮಾನಿಟೈಸೇಷನ್ಗೆ ನಾವು ಕನ್ಸಿಡರ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಶಾರ್ಟ್ ಫೀಡ್ ಆಡಲ್ಲೇ ಬರಬೇಕು. ಅಂದ್ರೆ ನೀವೇನು ಶಾರ್ಟ್ ಅನ್ನ ಅಪ್ಲೋಡ್ ಮಾಡಿರ್ತಾರೋ ಅದ್ರಲ್ಲೇ ಬರಬೇಕು, ಮತ್ತೆ ಲಾಂಗ್ ವಿಡಿಯೋ ಏನು ಅಪ್ಲೋಡ್ ಮಾಡಿರ್ತೀರೋ ಅದ್ರಲ್ಲೇ ಬರಬೇಕು. ಪೋಸ್ಟ್ ನ ಮಾಡಿ ಅದೇನಾದ್ರೂ ವಾಚ್ ಅವರ್ಸ್ ಮತ್ತೆ ವ್ಯೂಸ್ ಬಂದ್ರೆ ಆ ವಾಚ್ ಅವರ್ಸ್ ಅಂತೂ ನಾವು ಕನ್ಸಿಡರ್ ಮಾಡೋದಿಲ್ಲ. ಈ 4000 ಆಗ್ಲಿಕ್ಕೆ ಅಥವಾ 10 ಮಿಲಿಯನ್ ಆಗ್ಲಿಕ್ಕೆ ನಾವು ಕನ್ಸಿಡರ್ ಮಾಡೋದಿಲ್ಲ ಎಂಬುದಾಗಿ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ. ಅಪ್ಡೇಟ್ ಏನೋ ಬಹಳ ಚೆನ್ನಾಗಿತ್ತು, ಆದ್ರೆ ಅದು ಕನ್ಸಿಡರ್ ಆಗೋದಿಲ್ಲ ಮಾನಿಟೈಸೇಷನ್ಗೆ ಅಂತ. ಆದ್ರೆ ನಾನು ಆ ವಿಡಿಯೋದಲ್ಲಿ ಹೇಳಿದೀನಿ, ಮತ್ತೊಂದು ಉಪಯೋಗ ಆಗುತ್ತೆ. ಅದು ವ್ಯೂವರ್ಸ್ ಜಾಸ್ತಿ ಬರ್ತಾರೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರ್ತಾರೆ. ಅಲ್ಲೂ ಉಪಯೋಗ ಇದೆ. ಯೂಟ್ಯೂಬ್ ಅದನ್ನ ಮಾಡ್ಕೊಟ್ಟಿದೆ, ಬಹಳ ಉಪಯೋಗ ಆಗ್ತಾ ಇದೆ ಅದರಿಂದಲೂ ಕೂಡ ಅಂತಕ್ಕಂಥದ್ದು. ವೀಕ್ಷಕರೇ, ಮಾನಿಟೈಸೇಷನ್ 2026ರ ನಿಯಮ ನಿಮ್ಗೆ ಕಂಪ್ಲೀಟ್ ಗೊತ್ತಾಗಿದೆ. ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಜೊತೆಗೆ ಏನಾದ್ರು ಕೇಳ್ಬೇಕು ಹೇಳ್ಬೇಕು ಅಂತಿದ್ರು ಕೂಡ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಾನು ಯೂಟ್ಯೂಬರ್ಗೆ ಅಂತಾನೆ ಈ ಚಾನಲ್ ನ ತಂದಿದ್ದೀನಿ. ನಿಮ್ಗೆ ಕಂಪ್ಲೀಟ್ ಅಪ್ಡೇಟ್ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಕೊಲಾಬರೇಷನ್ ಇಂದಲೂ ಕೂಡ ನೀವು ವಾಚ್ ಅವರ್ಸ್ ನ ಜಾಸ್ತಿ ಮಾಡ್ಬೋದು, ಸಬ್ಸ್ಕ್ರೈಬರ್ಸ್ ನ ಜಾಸ್ತಿ ಮಾಡ್ಬೋದು. ಇದು ಸಾಧ್ಯ ಇದೆ. ನಾನು ಮತ್ತೊಂದು ವಿಡಿಯೋದಲ್ಲಿ ಅದನ್ನ ಹೇಳಕ್ ಹೋಗ್ತಾ ಇದ್ದೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.